ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಸ್ಥಳೀಯ ಸಂಸ್ಥೆ, ರಾಜ್ಯ ಸರ್ಕಾರ 3 ವರ್ಷವನ್ನು ದಾಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಕೇಂದ್ರ ಸರ್ಕಾರ 2.5 ವರ್ಷ ದಾಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಸ್ಥಳೀಯ ಡೆವಲಪ್ಮೆಂಟ್ ಪೂರ್ವಕವಾಗಿ ಆರೋಗ್ಯ ವಿಷಯದಲ್ಲಿ, ಶಿಕ್ಷಣ ವಿಷಯದಲ್ಲಿ ಮತ್ತು ರಾಜ್ಯ ಸರ್ಕಾರ ನೀಡ್ತಾ ಇರುವಂತಹ ಆರೋಗ್ಯದ ವಿಷಯದಲ್ಲಿ ಮತ್ತು ಕೇಂದ್ರ ಸರ್ಕಾರ ನೀಡ್ತಾ ಇರುವಂತಹ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗ್ರಾಮೀಣ ಭಾಗದಲ್ಲಿ ಆಗಿರ್ಲಿ, ತಾಲೂಕು ಕೇಂದ್ರಗಳಲ್ಲಾಗಿರ್ಲಿ, ಜಿಲ್ಲಾ ಆಸ್ಪತ್ರೆಗಳನ್ನಾಗಿರ್ಲಿ, ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಿಮ್ಸ್ ಅನ್ನುವಂತ ಏನು ಹೆಸರಿದೆ, ಮನೆ ಮಾತವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಮತ್ತು ಬಡವರಿಗೆ ಆಶಾಕಿರಣವಾಗಿರ್ತಕ್ಕಂಥ ಕಿಮ್ಸ್. ಆ ಕಿಮ್ಸ್ ನಲ್ಲಿ ಇಂದು ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಕಿಮ್ಸ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮೊನ್ನೆ ಕೂಡ ರಿಟೈರ್ಮೆಂಟ್ ಆಗಿರ್ತಕ್ಕಂಥ, ನಿವೃತ್ತಿ ಪಡೆದಿರ್ತಕ್ಕಂಥ ಮತ್ತು 60 ವರ್ಷದ ತಮ್ಮ ವಯಸ್ಸು ಮತ್ತು 35-40 ವಯಸ್ಸಿನ ವೈದ್ಯಕೀಯ ಸೇವೆಯಿಂದ ನಿವೃತ್ತಿ ಪಡೆದಿರ್ತಕ್ಕಂಥ ಹೊಸಮನಿ ಅವ್ರನ್ನ, ಈಶ್ವರ್ ಹೊಸಮನಿ ಅವ್ರದ್ದು ನಾವು ಕೂಡ ಸಂದರ್ಶನ ಕೂಡ ಮಾಡಿದ್ವಿ. ಇವತ್ತು ನಮ್ಮ ಜೊತೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ವ್ಯಕ್ತಿ, ಮೋಸ್ಟ್ ಸೀನಿಯರ್ ಮತ್ತು ಭಗವಂತನ 2ನೇ ರೂಪ ಅಂತ ಹೇಳಿ ವೈದ್ಯರನ್ನ ಕರೀತಾರೆ, ಅಂತ ಒಂದು ವ್ಯಕ್ತಿಯವ್ರನ್ನ ಕರೆತಂದಿದ್ವಿ. ಇಂದು ನಾವು ಕಿಮ್ಸ್ ನಲ್ಲಿ ಸಂದರ್ಶನ ಮಾಡ್ಲಿಕ್ಕೆ ಹೊಂಟಿರ್ತಕ್ಕಂಥ ವ್ಯಕ್ತಿ 2ನೇ ಬಾರಿಗೆ ಕಿಮ್ಸ್ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಮತ್ತು ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾರಂತ ಮಾನ್ಯ ಶ್ರೀ KF ಸೈಯಲ್ಲ ಸರ್ ಕಮ್ಮಾರ್, KF ಸೈಯನೆ, ಎಸ್, ಮಾನ್ಯ KF ಕಮ್ಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಮೊನ್ನೆ ಲಾಸ್ಟ್ ಟೈಮ್ ಕೂಡ 2017ರಲ್ಲಿ ಕೂಡ ಇವರು ಕೆಲಸ ಮಾಡಿದ್ದಾರೆ ಮತ್ತು 2026ರಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಕೈಯಲ್ಲಿ ಇದ್ದಿರ್ತಕ್ಕಂಥದ್ದು 1 ರಿಂದ 1.5 ತಿಂಗಳು ಆಡಳಿತ ಮಾತ್ರ ಇರೋದು. ಅದರಲ್ಲಿ ಹಿಂದೆ ಮತ್ತು ಮುಂದೆ ಯಾವ ರೀತಿ ಸೇವೆ ಸಲ್ಲಿಸಿದ್ದಾರೆ, ವೈದ್ಯಕೀಯ ಜೀವನ ಎಲ್ಲಿಂದ ಪ್ರಾರಂಭವಾಯಿತು ಅಂತ ಅವರಿಂದ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರಿಗೆ ಈ ಸಂದರ್ಶನ ಜೊತೆ ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಕಮ್ಮಾರ್ ಸಾಹೇಬ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ನನ್ನ ಮೊದಲನೇ ಪ್ರಶ್ನೆ, ಬಹಳಷ್ಟು ಜನ ಮಾತನಾಡ್ತಾರೆ ವೈದ್ಯರನ್ನ ಆರೋಗ್ಯ ವಿಚಾರಿಸಬಾರ್ದು ಅಂತಂತಾರೆ, ಆದ್ರೆ ನಾನು ಉಲ್ಟಾ ಸರ್, ನಾನು ಅವ್ರನ್ನೇ ಆರೋಗ್ಯ ವಿಚಾರಿಸೋದು. ಯಾಕಂದ್ರೆ ಅವರೇ ಆರೋಗ್ಯಕರವಾಗಿ ಸದೃಢವಾಗಿ ಇದ್ರೆ ನಾವು ಕೂಡ ನೆಮ್ಮದಿಯಿಂದ ಸುಖ ಶಾಂತಿವಾಗಿ ಇರ್ಲಿಕ್ಕೆ ಸಾಧ್ಯ. ನೀವು ಹೇಳಿದ್ದು 100% ಸರಿ ಅದೇ. ಯಾಕಂದ್ರೆ ನಾವು ವೈದ್ಯರು ಆರೋಗ್ಯವಾಗಿದ್ರೆ ನಮ್ಮ ಪೇಷಂಟ್ಗಳನ್ನ ನಾವು ಚೆನ್ನಾಗಿ ನೋಡ್ಕೋಬಹುದು. ಹಾಗಾಗಿ ಅದು ನೀವು ಹೇಳಿದ್ದು 100ಕ್ಕೆ 100 ಸರಿ ಅದೇ. ಯಾಕಂದ್ರೆ ವೈದ್ಯರು ಸಹಿತ ನಾವು ಮನುಷ್ಯರು, ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಪೇಷಂಟ್ಗಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬಹುದು ಮತ್ತು ಒಂದು ಒಳ್ಳೆಯ ಸ್ವಾಸ್ಥ್ಯ ಸಮಾಜವನ್ನು ನಾವು ಕೊಡಬಹುದು. ಎಸ್, ಓಕೆ, ಸರಿ ಸರ್. ತಾವು ವೈದ್ಯಕೀಯ ಸೇವೆ ಸಲ್ಲಿಸಬೇಕು, ನಾನೊಬ್ಬ ವೈದ್ಯನಾಗಬೇಕು ಅಂತೇಳಿ ಅನ್ಕೊಂಡಿದ್ದು ಹೇಗೆ, ಎಲ್ಲಿಂದ? ನಿಮ್ಮ ಕುಟುಂಬದಲ್ಲಿ ಏನಾದ್ರೂ ಈ ಕಿಚ್ಚಿತ್ತ, ಅಥವಾ ನೀವು ಏನೋ ಮಾಡಕ್ ಹೋಗಿ ಏನೋ ಆದೆ ಅನ್ನುವಂಥ ಕೆಲವೊಂದಿಷ್ಟು ಭಾಗದಲ್ಲಿ ಕೂಡ ಇರ್ತಾರೆ, ಆ ರೀತಿ ಆದ್ರ ಅಥವಾ ನೇರವಾಗಿ ವೈದ್ಯರ ಆಗ್ಬೇಕಂತೇಳಿ ಕನಸು ಕಟ್ಕೊಂಡಿದ್ರ ಸರ್? ನಮ್ಮ ಮನೆಯಲ್ಲಿ ಮೊದಲನೇ ವೈದ್ಯನಾಗಿದ್ದು, ಸೀನಿಯರ್. ಹೌದು, ಫಸ್ಟ್ ಪರ್ಸನ್ ಟು ಬಿಕಮ್ ಡಾಕ್ಟರ್. ಅಂದರೆ ಯಾರೂ ಇರಲಿಲ್ಲ. ನಮ್ಮ ತಂದೆಯವರು ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡ್ತಿದ್ರು. ಅವರು ಅಂತಿದ್ರು, ನಮ್ಮ ಹನಗಲ್ ತಾಲೂಕಿನಲ್ಲಿ MBBS ಮಾಡಿದಂಥವ್ರು ಭಾಳ ಒಂದು 10 ಮಂದಿ ಇದ್ರು ಆ ಟೈಮಲ್ಲಿ. ಸೊ ಹಾಗಾಗಿ ಅವರ ಒಂದು ಆಸೆ ಇತ್ತು. ಆದರೆ ನನಗೆ ಗಣಿತದಲ್ಲಿ 100ಕ್ಕೆ 100 ಮಾರ್ಕ್ಸ್ಗಳು, ನಾನು ಫಸ್ಟ್ ಸ್ಟೇಟ್ ಗಣಿತನಲ್ಲಿ. ಹಾಗಾಗಿ ನನಗೆ ಇಂಜಿನಿಯರಿಂಗದ್ದು ಒಳ್ಳೆ ರ್ಯಾಂಕ್ ಬಂದಿದ್ದರಿಂದ ನಾನು ಸೂರತ್ಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಅಡ್ಮಿಷನ್ ಪಡ್ಕೊಂಡಿದ್ದೆ. ಹಾಗಾದ್ರೆ ನೀವು ಮೂಲತಃ ಹಾವೇರಿ ಜಿಲ್ಲೆಯವರು? ಹಾವೇರಿ ಜಿಲ್ಲೆ ಹನಗಲ್ ತಾಲೂಕಿನ ಅರಳೇಶ್ವರ ಗ್ರಾಮದವರು. ಅಲ್ಲಿ ಅರಳಿದಿರ್ತಕ್ಕಂಥ ಹೂವನ್ನು, ಅಂದ್ರೆ ಅರಳೇಶ್ವರ ಗ್ರಾಮದ ಅರಳಿರ್ತಕ್ಕಂಥ ಹೂವನ್ನು ಹುಬ್ಬಳ್ಳಿ ಶಹರಕ್ಕೆ 2 ಬಾರಿ ಡೈರೆಕ್ಟರ್ ಆಗ್ಲಿಕ್ಕೆ ಹೇಗೆಲ್ಲ ಶ್ರಮ ಪಟ್ಟು ತಾವು ಬಂದ್ರಿ? ನನಗೆ ಒಂದು ಗ್ರಾಮೀಣ ಕೋಟಾ ಅಂತ ರಾಮಕೃಷ್ಣ ಹೆಗಡೆಯವರು ಆ ಟೈಮಲ್ಲಿ ಒಂದು ಕೋಟಾ ತಂದರು. ಅಂದರೆ ಹಳ್ಳಿ ಮಕ್ಕಳಿಗೆ MBBS 5% ಕೊಡಬೇಕಂತ. ಆ ಕೋಟಾದಲ್ಲಿ, ಅಂದರೆ ಲಾಸ್ಟ್ ಕೋಟಾದಲ್ಲಿ ನನಗೆ MBBS ಸಿಕ್ತು. ನಮ್ಮ ತಂದೆಯವರು ಇಲ್ಲ, ನಮ್ಮ ಮನೆಯಲ್ಲಿ ಡಾಕ್ಟರ್ಸ್ ಯಾರೂ ಇಲ್ಲ, ನೀನು
ವೈದ್ಯಕೀಯಕ್ಕೆ ಹೋಗಬೇಕು. ಆ್ಯಕ್ಚುಲಿ ನಂದು ಜೀವ ವಿಜ್ಞಾನ ಶಾಸ್ತ್ರ ಅಷ್ಟು ಚೆನ್ನಾಗಿದ್ದಿಲ್ಲ. ನಾನು ಗಣಿತದಲ್ಲಿ ಭಾಳ ಎಕ್ಸ್ಪರ್ಟ್, ಫಿಸಿಕ್ಸ್ದಲ್ಲಿ ಎಕ್ಸ್ಪರ್ಟ್. ನಾನು ಇಂಜಿನಿಯರಿಂಗ್ ಇತ್ತು, ಆದರೂ ನಮ್ಮ ತಂದೆ ತಾಯಿಯವರ ಒಂದು ಆಶಯದ ಮೇರೆಗೆ ನಾನು ಮೆಡಿಕಲ್ ಕಾಲೇಜ್ಗೆ ಇಲ್ಲೇ ಜಾಯ್ನ್ ಆದೆ. ಇಲ್ಲಿ ನಾನು ಆದಮೇಲೆ ನನಗೆ ಅನಿಸ್ತಾ ಇತ್ತು, ನಮ್ಮ ಗ್ರಾಮೀಣದ ಆಸ್ಪತ್ರೆಯಲ್ಲಿ ಇಷ್ಟೊಂದು ಜನ ಬರ್ತಾ ಇದ್ದಾರೆ, ಅದು ನಮ್ಮಂಥ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆಮೇಲೆ ಇಷ್ಟು ಜನ ನೋಡಿ ನನಗೆ ಒಂಥರ ಒಳ್ಳೆ ವೈದ್ಯ ಆಗಬೇಕು, ಅವರ ನೋವುಗಳನ್ನು ಅರ್ಥ ಮಾಡ್ಕೋಬೇಕು ಅಂಥೇಳಿ ನನಗೆ ಅದು ಆಸೆಯನ್ನು ಹಾಗೆ ಬೆಳ್ಕೊಂತ ಹೋಯಿತು. ಆಮೇಲೆ ನಾವು ಕನ್ನಡ ಮೀಡಿಯಮ್ದಿಂದ ಬಂದಿದ್ವಿ. ಹಾಗಾಗಿ ನನಗೆ ಏನೋ ಒಂಥರ ಈ ನಮ್ಮ ಜನರ ಆರೋಗ್ಯದ ಬಗ್ಗೆ ಇದು ಮಾಡಬೇಕು, ಅವರ ಶಿಕ್ಷಣದ ಬಗ್ಗೆ ಮಾತು ಕೊಡಬೇಕಂತ ಈ ಥರ ಬೆಳೀತಾ ಬಂದೆ. ಸರಿ ಸರ್, ತಾವು MBBS ಅನ್ನು ಮುಗಿಸಿದ್ರಿ. MBBS ಮುಗಿಸಿ ಮೊದಲನೇ ಪೋಸ್ಟಿಂಗ್ ಎಲ್ಲಿ ಆಯ್ತು ಸರ್ ನಿಮ್ದು? ಪ್ರೈವೇಟ್ ಸೆಕ್ಟರ್ನಲ್ಲಿ ಆಯ್ತಾ ಅಥವಾ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಟ್ರೈ ಮಾಡಿದ್ರಾ? ಇಲ್ಲ, ನಾನು MBBS ಮುಗಿಸಿದ ಮೇಲೆ ನಾನು ಪ್ರೈವೇಟ್ ಪ್ರಾಕ್ಟೀಸನ್ನು ಮಾಡಿದೆ, ಎಲ್ಲೂ ಸೇರಲಿಲ್ಲ ಸರ್ಕಾರದ್ದು. ಆಮೇಲೆ ಯಾಕೋ ನನಗೆ ಒಂದು ಸ್ವಲ್ಪ ಲೆಕ್ಚರರ್ ಆಗ್ಬೇಕಂತ, ಅಂದರೆ ಮಕ್ಕಳಿಗೆ ಶಿಕ್ಷಣ ಟೀಚಿಂಗ್ ಇದರಲ್ಲಿ ಹೋಗ್ಬೇಕಂತ ಭಾಳ ಆಸೆ ಇತ್ತು. ಹಾಗಾಗಿ ನನಗೆ ಫಿಸಿಯಾಲಜಿ ಅನ್ನೋ ಒಂದು ಸಬ್ಜೆಕ್ಟ್, ಅದು ಶರೀರ ಕ್ರಿಯಾಶಾಸ್ತ್ರ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಅದರಲ್ಲಿ ಇಂಟ್ರೆಸ್ಟ್ ಬಂತು. ಹಾಗಾಗಿ ನಾನು ವೈದ್ಯನಾಗ್ಬೇಕಂತ ತಿಳ್ಕೊಂಡು, ಅಂದರೆ ವೈದ್ಯ ಶಿಕ್ಷಕನಾಗಬೇಕಂತ ತಿಳ್ಕೊಂಡು ಬಂದೆ. ಎಲ್ಲಿ ಪ್ರೊಫೆಸರ್ ಆದ್ರಿ ಸರ್? ಇಲ್ಲೇ ನಮ್ಮ ಮೆಡಿಕಲ್ ಕಾಲೇಜ್. ನಾನು MBBS ಮಾಡಿದ್ದು ಇಲ್ಲೇ ಹುಬ್ಬಳ್ಳಿಯಲ್ಲಿ. MD ಫಿಸಿಯಾಲಜಿಯನ್ನು ಮಾಡಿದ್ದು ಇದೇ ಕಾಲೇಜಲ್ಲಿ, ಹುಬ್ಬಳ್ಳಿ ಕಿಮ್ಸ್ನಲ್ಲಿ. ಆಮೇಲೆ ಇಲ್ಲೇ ನಾನು ಲೆಕ್ಚರರ್ ಆಗಿ ಸೇರಿದೆ. ಆಮೇಲೆ ಅಧ್ಯಾಪಕನಾದೆ, ಪ್ರಾಧ್ಯಾಪಕನಾದೆ, ಮತ್ತು ವಿಭಾಗದ ಮುಖ್ಯಸ್ಥನಾಗಿ 18 ವರ್ಷ ನಾನು ಕೆಲಸ ಮಾಡಿದೆ. ಆಮೇಲಿಂದ ನಾನು ಇಲ್ಲಿ ಪ್ರಾಂಶುಪಾಲನಾದೆ, ಆಮೇಲೆ ಡೈರೆಕ್ಟರ್ ಆದೆ, ಈಗ ಡೈರೆಕ್ಟರ್ ಆಗಿ ನಾನು ಮುಂದುವರಿತಾ ಇದ್ದೆ. ಸರಿ ಸರ್, ಮೊದಲನೆಯ ಡೈರೆಕ್ಟರ್ ಹುದ್ದೆಯನ್ನು ತಾವು ಅಲಂಕರಿಸಿದಾಗ 2017ರಲ್ಲಿ, ಅವಾಗ ಹೇಗಿತ್ತು ಈ ಕಿಮ್ಸ್ನ ವಾತಾವರಣ? ಅವಾಗೂ ಕೂಡ ಈಗ ಇದ್ದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನೇ ಅವಾಗ ಕೂಡ 13ರಿಂದ 18ರವರೆಗೆ ಸರ್ಕಾರ ಇತ್ತು. ಹೌದು. ಅವಾಗೂ ಕೂಡ ಸಚಿವರಾಗಿರ್ತಕ್ಕಂಥ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ವಿನಯ್ ಕುಲಕರ್ಣಿ ಅವರಿದ್ರು. ತಾವೆಲ್ಲ ಹೇಗ್ ಕೆಲಸ ಮಾಡಿದ್ರಿ? ಜನರಿಗೆ, ರೋಗಿಗಳಿಗೆ ಬಂದಂತವರಿಗೆ ಯಾವ ರೀತಿ ರೋಗದಿಂದ ನಿರ್ಮುಕ್ತ ಆಗಲಿಕ್ಕೆ ಆ ಒಂದು ನಿಮ್ಮ ಸೇವೆ? ಯಾಕಂದ್ರೆ ವೈದ್ಯರು ಯಾವತ್ತು ಜಾತಿ ನೋಡೋದಿಲ್ಲ, ವೈದ್ಯರಿಗೆ ಯಾವುದೇ ರೀತಿಯಾಗಿ ಫೀಲಿಂಗ್ಸ್ ಅನ್ನೋದು ಇರೋದಿಲ್ಲ. ಅವರಿಗೆ ರೋಗದಿಂದ ನಿರ್ಮುಕ್ತ ಮಾಡಲಿಕ್ಕೆ ನಿಮ್ಮ ಹೆಜ್ಜೆ ಇರೋದು. ಹೇಗೆಲ್ಲ ಪ್ರಯತ್ನ ಪಟ್ರಿ ಮತ್ತು ಯಾವ ರೀತಿ ಬಂದಂತ ರೋಗಿಗಳನ್ನ ಅಳತಾ ಬಂದಿರತಕ್ಕಂಥವ್ರನ್ನ ನಗನಗತ ಮನೆಗೆ ಕಳಿಸುವ ಪ್ರಯತ್ನದಲ್ಲಿ ತಾವು ಹೇಗೆ ಯಶಸ್ಸನ್ನು ಕಂಡ್ರಿ? 2017ರಲ್ಲಿ ಈ ಕಿಮ್ಸ್ ಇದೇ ಮೆಡಿಕಲ್ ಕಾಲೇಜಿನ ನಿರ್ದೇಶಕನಾದೆ. ಆದರೆ ಅವಾಗ ನಾನು ಪ್ರಾಂಶುಪಾಲನಾಗಿಯೂ ಇದ್ದೆ. ಅಂದರೆ ನಾನು ಪ್ರಾಂಶುಪಾಲರ ಹುದ್ದೆ ಮತ್ತು ನಿರ್ದೇಶಕರ ಹುದ್ದೆ ಎರಡನ್ನೂ ನಾನು ಅದನ್ನೇ ಸರಿ ಮಾಡ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ನನಗೆ ಬಂತು. ಆವಾಗ ಇಷ್ಟೊಂದು ಡಿಪಾರ್ಟ್ಮೆಂಟ್ಗಳು ಇಷ್ಟೊಂದು ಎಕ್ಸ್ಪಾಂಡ್ ಇರಲಿಲ್ಲ. ಅದಕ್ಕೆ ನಾನು ವಿಚಾರ ಮಾಡಿದೆ, ಪ್ರತಿ ಡಿಪಾರ್ಟ್ಮೆಂಟನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಬೇಕಂತ ಹೇಳ್ಕೊಂಡು. ಈಗ ನೋಡಿರ್ಬೋದು ನೀವು, ಈಗ ನಮ್ಮ ಕಾಲೇಜಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದದೆ, ದೊಡ್ಡ ಹಾಸ್ಪಿಟಲ್ ಬಂದದೆ. ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಅನುದಾನಿತ ಆಗಿದ್ದು. ಇವತ್ತಲ್ಲಿ 8 ಸೂಪರ್ ಸ್ಪೆಷಾಲಿಟಿ, ಅಂದರೆ ಬೆಂಗಳೂರಿಗೆ ಮೊದಲೇನು ನಾವು ಕೇಸ್ ಕಳಿಸ್ತಿದ್ವಿ ಕಾಂಪ್ಲಿಕೇಟೆಡ್, ಈಗ ಅವೆಲ್ಲವೂ ನಾವು ನಮ್ಮ ಕಿಮ್ಸ್ ಕಾಲೇಜಿನಲ್ಲೇ ನಾವು ಗುಣಮುಖ ಮಾಡ್ತಾ ಇದ್ವಿ. ಹಾಗಾಗಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗುವ ಯಾವ ರೋಗದಲ್ಲಿ ಇರಬಹುದು ಸರ್? ಈಗ ನೀವು ಇದು ಹೇಳ್ಬೋದು, ಮೂತ್ರಪಿಂಡದ ರೋಗ ಇರ್ಬೋದು. ಮೂತ್ರಪಿಂಡದ ಕಸಿಯನ್ನ ನಾವು ಅವಾಗ ಇಲ್ಲಿ ಮಾಡ್ತಿರ್ಲಿಲ್ಲ. ಅಂತ ಪೇಷಂಟ್ಗಳನ್ನ ನಾವು ಬೆಂಗಳೂರಿಗೆ, ಚೆನ್ನೈ ಕಳಿಸ್ತಿದ್ವಿ, ಟ್ರಾನ್ಸ್ಪೋರ್ಟಿಂಗ್ ಮಾಡ್ತಿದ್ವಿ. ಈಗ ನಮ್ಮಲ್ಲಿನ ಮೂತ್ರಪಿಂಡ ಪ್ರತಿ ತಿಂಗಳೂ ಒಂದೊಂದು ಮೂತ್ರಪಿಂಡದ ಕಸಿ ನಮ್ಮಲ್ಲಿ ಆಗ್ತಾ ಇದೆ. ಆಮೇಲಿಂದ ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್, ಅವಾಗ ನಮ್ಮ ಮೆದುಳಿನ ಏನಾದರೂ ಒಂದು ಅಪಘಾತ ಆದಾಗ, ಬ್ರೈನ್ಗೆ ಏನಾದರೂ ನಿಷ್ಕ್ರಿಯ ಆದಾಗ ನಮ್ಮಲ್ಲಿ ಅಂಥ ಡಾಕ್ಟರ್ ಇರಲಿಲ್ಲ. ಇವತ್ತು ನ್ಯೂರೋ ಸರ್ಜರಿ ಇದರಿಂದ ಇವತ್ತು ಭಾಳಷ್ಟು ನಮ್ಮ ಆಕ್ಸಿಡೆಂಟ್ ಪೇಷಂಟ್ಗಳನ್ನ ನಾವು ಆರಾಮ್ ಮಾಡ್ತಾ ಇದ್ವಿ. ಅದ್ರ ಮೊದಲೆಲ್ಲ ಒಂದು ಸಾಯ್ತಿದ್ರು, ಇಲ್ಲ ಅಂದರೆ ಅವ್ರಿಗೆ ಬೆಂಗಳೂರಿಗೆ ಕಳಿಸ್ಬೇಕಾಗ್ತಿತ್ತು. ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಅವ್ರಿಗೂ ಸಹಿತ ಭಾಳ ಕಷ್ಟ ಆಗ್ತಿತ್ತು. ಸೊ ಆ ಸಮಸ್ಯೆನೂ ಈಗ ಬಗೆಹರಿದೆ. ದೆನ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿ ಬರ್ನ್ ಪೇಷಂಟ್ಗಳು, ಮೊದಲು ನಮ್ಮಲ್ಲಿ 10% ಬರ್ನ್ ಆದ್ರೂ ಸಹಿತ ಸಾಯ್ತಿದ್ರು. ಇವತ್ತು ಬರ್ನ್ ವಾರ್ಡ್ ಸಪರೇಟ್ ಮಾಡಿ ಅದರಲ್ಲಿ ಸಹಿತ MCH ಅಂತ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನುರಿತ ತಜ್ಞರಿಂದ
40% ಮೈ ಸುಟ್ಟರು ಸಹಿತ ಇವತ್ತು ನಾವು ಆ ಪೇಷಂಟ್ಗಳನ್ನು ಉಳಿಸ್ತಾ 40%. Yes, yes, ಮೊದಲು ನಾವು 10% ಸಹಿತ ಆಗ್ತಿರ್ಲಿಲ್ಲ. ಸೊ ಇವತ್ತು 40% ಪೇಷಂಟನ್ನ ಆದ್ರೂ ನಾವು ಉಳಿಸ್ತಾ ಇದ್ದೀವಿ. ವಿಶೇಷವಾಗಿ ಹಾಗಾದ್ರೆ ಇದು ಸಂಶೋಧನಾ ಸಂಸ್ಥೆ ಏನಾಗಿದೆ ಇದು ಎಲ್ಲ ಒಂದು ಕೂಡ ಒಂದು ಅಚೀವ್ಮೆಂಟ್ ಮಾಡ್ತಾನೆ ಹೋಗ್ತಾ ಇದೆ. ಹೌದು, 2404 ಬೆಡ್ ನಮ್ಮಲ್ಲಿ ಸ್ಟ್ರೆಂತ್ ಇರೋದು. ಆಕ್ಚುಲಿ ನಮ್ಮ ನ್ಯಾಷನಲ್ ಮೆಡಿಕಲ್ ಕಮಿಷನರ್ ಪ್ರಕಾರ 1000 ಬೆಡ್ ಸಾಕು ನಮಗೆ. ಬಟ್ ಜನರಹಿತ ದೃಷ್ಟಿಯಿಂದ ಸರ್ಕಾರದ ಒಂದು ವಿಶೇಷ ಪರಿಣಿತಿ, ನಮ್ಮ ಎಲ್ಲ ರಾಜಕೀಯ ನಾಯಕರ ಒಂದು ಸಹಾಯ ತಗೊಂಡು ಇವತ್ತು 2400 ಬೆಡ್ ಅನ್ನು ಮಾಡಿದ್ದೀವಿ. ಆಮೇಲೆ 350 ಬೆಡ್ಗಳು ಬರೀ ICU ವಿತ್ ವೆಂಟಿಲೇಟರ್ಸ್. ಆಮೇಲೆ ಕೋವಿಡ್ನಿಂದ ನಾವು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ವಿ. ಕೋವಿಡ್ನಲ್ಲಿ ರಾಜ್ಯದಲ್ಲಿ ಅತ್ಯುತ್ತಮ ಸೇವೆಯನ್ನು ಕೊಟ್ಟಿದ್ದು ನಮ್ಮದು. ಕೋವಿಡ್ ಟೈಮ್ನಲ್ಲಿ ನೀವು ಪ್ರಾಂಶುಪಾಲರಾಗಿದ್ರಲ್ಲ? ಕೋವಿಡ್ ಟೈಮಲ್ಲಿ ನಾನು ಪ್ರಾಂಶುಪಾಲ ಇರಲಿಲ್ಲ. ನಾನು 2019ಕ್ಕೆ ನಾನು ಬಿಟ್ಟುಕೊಟ್ಟೆ ಪ್ರಾಂಶುಪಾಲ. ಬಟ್ ನಾವು ಆಗಿನ ನಿರ್ದೇಶಕರು ರಾಮಲಿಂಗಪ್ಪ ಸರ್ ಇದ್ರು. ಆಮೇಲೆ ಪ್ರಾಂಶುಪಾಲರು ನಮ್ಮ ಡಾಕ್ಟರ್ ಈಶ್ವರ ಸುಮನ್ ಇದ್ರು. ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ವಿ. ಈಗ ಪ್ರಾಂಶುಪಾಲ ಯಾರಿದ್ದಾರೆ ಸರ್? ಈಗ ಡಾಕ್ಟರ್ ಸೂರ್ಯಕಾಂತ್ ಕಲ್ಲೂರಾಯ್ ಅಂತ ಎಲುಬು ಕೀಲುಗಳ ವಿಭಾಗದ ಪ್ರಾಧ್ಯಾಪಕರು. ಎಸ್, ಓಕೆ ಸರ್. ವಿಶೇಷವಾಗಿ ನಾನು ಈ ಕಿಮ್ಸಿನಲ್ಲಿ ಏನ್ ಕೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ, ಬೀದಿ ಬದಿಯಲ್ಲಿ ಅನಾಥರು ಇರ್ತಾರೆ. ಅವರು ಏನೋ ಒಂದು ಯಾವ್ದೋ ಒಂದು ವೆಹಿಕಲ್ದವರು ಅವ್ರಿಗೆ ಟಚ್ ಮಾಡಿದ್ರು, ಅವ್ರು ನಿಲ್ಲೋದಿಲ್ಲ, ಹಾಗೆ ಪಾಸ್ ಆದ್ರು. ಅಂತವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ? ಅವ್ರದ್ದು ಆಧಾರ್ ಕಾರ್ಡು ಇರೋದಿಲ್ಲ, ಅವ್ರದ್ದು ಪ್ಯಾನ್ ಕಾರ್ಡು ಇರೋದಿಲ್ಲ, ರೇಷನ್ ಕಾರ್ಡು ಇರೋದಿಲ್ಲ. ಇಲ್ಲ ರೇಷನ್ ಕಾರ್ಡ್ ಇದ್ರೆ ಎಲ್ಲವನ್ನು ಕೂಡ ಉಚಿತ, ಹೌದಾ ಸರ್? ಅದೇ ಅಂತ ಒಂದು ಪೇಷಂಟ್ ಗಳಿಗೆ ಏನ್ ಸೌಲಭ್ಯಗಳಿದಾವೆ ಸರ್ ನಿಮ್ಮ ಕಿಮ್ಸ್ ನಲ್ಲಿ? ನಿಮ್ಮ ಪ್ರಶ್ನೆ ಬಹಳ ಸರಿಯಾಗಿದೆ. ಮತ್ತು ಒಂದು ಸಮಾಜದಲ್ಲಿ ಇರುವಂತಹ ನಿರ್ಗತಿಕರ ಬಗ್ಗೆ ತಮ್ಮ ಕರುಣೆ ನನಗೆ ಅನಿಸ್ತಾ ಇದೆ. ಹೌದು, ಇದು ಸರ್ಕಾರದ ಆಸ್ಪತ್ರೆ ಆಗಿದ್ದರಿಂದ ನಾವು ಬೀದಿ ಬಲೆ ಬರೆಯುವಂತಹ ಯಾರಾದರೂ ಇದ್ದರೆ, ಮಕ್ಕಳಾಗಲಿ, ಬೀದಿಯಲ್ಲಿ ಇರುವಂತಹ ನಿರ್ಗತಿಕರಾಗಲಿ, ಎಷ್ಟೋ ಸಲ ಒಂದೊಂದು ಸಲ ವಾಹನಗಳು ಅವ್ರಿಗೆ ಅಪಘಾತ ಮಾಡ್ಕೊಂಡು ಹೋಗಿರ್ತವೆ. ಅಂಥವರಿಗೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಉಚಿತವಾಗಿ ಅವ್ರದ್ದು ಏನೂ ಕೇಳೋದಿಲ್ಲ. ಯಾಕಂದರೆ ಅವರಲ್ಲಿ ಏನೂ ಇರಲ್ಲ, ಆದರೆ ಅವ್ರ ಆರೋಗ್ಯ ಹಾಳಾಗಿರ್ತದೆ, ಅವು ಏನೋ ತೆಲಿಗೆ ಪೆಟ್ಟು ಬಿದ್ದಿರ್ತದೆ. ನಾವು ಏನೂ ಕೇಳೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಅಂಥವರಿಗೆ ಉಚಿತವಾಗಿ ನಾವು ಕೊಡ್ತೀವಿ. ಮತ್ತು ಸಮಾಜ ಕಲ್ಯಾಣ ಏನು ಅಧಿಕಾರಿಗಳಿಗೆ ನಾವು ತಿಳಿಸ್ತೀವಿ. ಮುಂದೆ ಅವರಿಗೆ ಏನಾದರೂ ಒಂದು ದಾರಿದೀಪ, ಅಂದರೆ ಇಲ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಒಂದು ದಾರಿದೀಪ ಆಗಲಿಕ್ಕೆ ನಾವು ಒಂದೊಂದು ಸಲ ಅವ್ರ ವಿಭಾಗಕ್ಕೆ ನಾವು ಕೊಡ್ತೀವಿ. ಅವ್ರ ಡೈರೆಕ್ಷನ್ ಮೇಲೆ ಅವ್ರಿಗೂ ಡೈರೆಕ್ಷನ್ ಕೂಡ ನೀಡ್ತೀವಿ. ಹೌದು. ಎಸ್, ಓಕೆ ಸರ್. ಇಲ್ಲಿ ವಿಶೇಷವಾಗಿ OPD ವ್ಯವಸ್ಥೆ, ಈ OPDಯಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ದಿನನಿತ್ಯ ಜನ, ಸಾವಿರಾರು ಜನ ಬರ್ತಾರೋ ಹೋಗ್ತಿರ್ತಾರೆ. ಅಂತ ವ್ಯವಸ್ಥೆಯಲ್ಲಿ OPDಯಲ್ಲಿ ಯಾವ ರೀತಿ ವ್ಯವಸ್ಥೆಗಳಿದಾವೆ? ಯಾವ್ಯಾವ ವಿಷಯದಲ್ಲಿ ವ್ಯವಸ್ಥೆಗೆ ಅಲ್ಲಿ ಸೆಕ್ಯೂರಿಟಿ ಮತ್ತು ನಾನು ಕೂಡ ಲಾಸ್ಟ್ ಟೈಮ್ ಬಂದಾಗ ನೋಡಿ ಸ್ವಲ್ಪ ಗದ್ದಲ ಹಿಂದೆ ಮುಂದೆ ಕೂಡ ಇಂಥದ್ರಲ್ಲಿ ತಾವು ಯಾವ ರೀತಿ ಕಟ್ಟುನಿಟ್ಟವಾಗಿ ರೂಲ್ಸ್ ಗಳನ್ನು ಫಾಲೋ ಆಗುತ್ತೆ? OPD ಅಂದ್ರೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್, ಹೊಸದಾಗಿ ಬರೋರು, ಆಮೇಲೆ ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಗುಣಮುಖರಾಗಿ ಫಾಲೋ ಅಪ್ಗೆ ಬರೋರು ಎಲ್ಲರೂ ಬರ್ತಾರೆ. ಪ್ರತಿ ದಿವಸ ನಾವು 2200ರಿಂದ 2500 OPD ಪೇಷಂಟ್ಗಳು ಬರ್ತಾವೆ. ನಾವು ಏನು ಮಾಡಿದ್ವಿ ಅಂದರೆ, ಒಂದು ತಾಯಿ ಮತ್ತು ಮಕ್ಕಳ ಒಂದು ಆಸ್ಪತ್ರೆಗೆ ಒಂದು 450 ಬೆಡ್ ಹಾಸ್ಪಿಟಲ್ ನಾವು ಮಾಡಿದ್ವಿ. ಹಾಗಾಗಿ ಏನು ಸ್ತ್ರೀಗಳು ಅಂದರೆ ನಮ್ಮ ಹೆಣ್ಣುಮಕ್ಳು ಏನು ಬರ್ತಿದ್ರು, ಆ ಡಿಪಾರ್ಟ್ಮೆಂಟ್ OPG ಡಿಪಾರ್ಟ್ಮೆಂಟನ್ನು ಕಂಪ್ಲೀಟ್ ಆಗಿ ನಾವು ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ. ಹಾಗಾಗಿ ಇಲ್ಲಿ OPDಗೆ ಯಾರೂ ಸಹಿತ ಸ್ತ್ರೀ ರೋಗ ಇರುವಂತಹ ಹೆಣ್ಣು ಮಕ್ಕಳು ಯಾರೂ ಇಲ್ಲಿ ಬರೋದಿಲ್ಲ. ಅದರ ಒಂದು ದೊಡ್ಡ ಸಂಖ್ಯೆಯನ್ನು ನಾವು ಬೇರೆ ಕಡೆ ಶಿಫ್ಟ್ ಮಾಡಿ ಅವ್ರಿಗೆ ಸಪ್ರೇಟ್ ಆಗಿ ಮಾಡಿದ್ದೀವಿ. ಆಮೇಲೆ ಇವೆಲ್ಲ ಸೂಪರ್ ಸ್ಪೆಷಾಲಿಟಿ OPD ಇದ್ವಲ್ಲ, ಅದರಲ್ಲಿ ಆ ಸೂಪರ್ ಸ್ಪೆಷಾಲಿಟಿ OPDಗಳು ಎಲ್ಲ ಈಗ ನಮ್ದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ. ಹಾಗಾಗಿ ಈಗ OPDಯಲ್ಲಿ 1200 ಮಂದಿ ಬರ್ತಾ ಇದ್ದಾರೆ. ಇನ್ನೊಂದು ಏನು ಮಾಡಿದ್ವಿ ನಾವು, 60 ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಒಂದು ಸಪರೇಟ್ ಆಗಿ ಕ್ಯೂನು ನಾವು ಮಾಡಿದ್ವಿ. ಅಂದ್ರೆ ಅವರು ಕ್ಯೂದಲ್ಲಿ ನಿಂತ್ಕೊಂಡ್ರೆ 60 ವರ್ಷ ಆಗಿರುತ್ತೆ, ಒಂದೊಂದು ಸಲ ಅವರು ಜೋಲಿ ಬೀಳ್ಬೋದು ಅಥವಾ ಬೀಳ್ಬೋದು. ಅದಕ್ಕಾಗಿ ಸಪ್ರೇಟ್ ಆಗಿ ಮಾಡಿ ಅವರಿಗೆ ಒಂದು ಸಪ್ರೇಟ್ ವೈದ್ಯರು, ಅಂದರೆ ಅವ್ರನ್ನ ಬೇಗ ಆದಷ್ಟು ನೋಡ್ಕೊಂಡು ಹೋಗ್ಲಿ ಅಂತ. ಹಾಗಾಗಿ ಈಗ OPDಯಲ್ಲಿ ಸಹಿತ ನೋಡ್ಬೋದು, ಒಂದು ಸಪ್ರೇಟ್ ಕೌಂಟರ್ ತೆಗೆದಿದ್ದೀವಿ. ಅಂದರೆ ಆ ಮೊದಲಿನ OPD ಜಾಗದಿಂದ ಸ್ವಲ್ಪ ಹೊರಗಡೆ ಒಂದು ನೀವು ನೋಡಿರ್ಬೋದು ಕೌಂಟರ್ ತೆಗೆದಿದ್ದೀವಿ. ಹೀಗಾಗಿ ನಮಗೆ OPDಯಲ್ಲಿ ಇವತ್ತು ನೀವು ಬಂದರೆ ಅನ್ಸುತ್ತೆ ನಿಮಗೆ ಆ ಒಂದು ಜನಜಂಗಳಿ ಒಟ್ಟ ಕಾಣೋದಿಲ್ಲ. ಇವತ್ತು ಅಷ್ಟೊಂದು ನಾವು ಸುಧಾರಣೆಯನ್ನು ಮಾಡಿದ್ವಿ.
ಓಕೆ. ಈ ಟ್ರೀಟ್ಮೆಂಟ್ ನಲ್ಲಿ ಏನಾದರೂ ಲೋಪದೋಷಗಳನ್ನ ಸರ್, VIP ಟ್ರೀಟ್ಮೆಂಟ್, ಜನರಲ್ ಟ್ರೀಟ್ಮೆಂಟ್, ಅಥವಾ ಅವರಿಗೆ ವಾರ್ಡ್ಗಳಲ್ಲಿ ಜನರಲ್ ವಾರ್ಡ್ಗಳನ್ನು ಅಥವಾ VIP ಅಂತೇಳಿ ಸ್ಪೆಷಲ್ ಒಂದು ಕೊಠಡಿಯನ್ನು ಕೊಡುವಂತ ವ್ಯವಸ್ಥೆ ಏನಾದ್ರು ಇಲ್ಲಿ ಆ ರೀತಿ ವ್ಯವಸ್ಥೆ ತುಂಬಾ ನಡೀತಾ ಇದೆ ಅಂತ ಕೇಳಿದ್ರು ಸರ್ ನಾವು. ಹೌದಾ ಇಲ್ಲ, ಸರ್? ಏನಿಲ್ಲ ಆ ಥರ ಇಲ್ಲ. ಎಲ್ಲರಿಗೂ ಟ್ರೀಟ್ಮೆಂಟ್ ಒಂದೇ. ಹಾ, ಬಡವ ಇರಲಿ ಬಲ್ಲದ ಇರಲಿ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟು. VIP ಗಳು ಅಂದರೆ ಒಂದೊಂದು ಸಲ ನಮ್ಮ ರಾಜಕೀಯ ನಾಯಕರು ಅವರು ಬಂದಾಗ ಅವರಿಗೊಂದು ಸಪ್ರೇಟ್ ಆಗಿ, ಯಾಕಂದರೆ ಅವರು ಕೂಡ ಜನ ಜಾಸ್ತಿ ಇರ್ತಾರೆ ಅಂತ ತಿಳ್ಕೊಂಡು ನಾವು ಅವರಿಗೆ ಸ್ಪೆಷಲ್ ವಾರ್ಡ್ನಲ್ಲಿ ಒಂದು VIP ರೂಮ್ ಅಂತ 2 ಮಾಡಿದ್ದೀವಿ. ಆ 2 VIP ರೂಮ್ಗಳು, ಎಲ್ಲವೂ VIP ರೂಮ್ಗಳೇ, ಹೆಸರಿಟ್ಟಿದೆ VIP ಅಂತ. ಸೊ ಹಾಗಾಗಿ ಅವರಿಗೆ ನಾವು ಬಂದಾಗ ಮಾಡ್ತೀವಿ. ಬಟ್ ಇಲ್ಲಿ ಯಾವುದು ಇದೆ ಬಡವ ಬಲ್ಲೆದ ಯಾವುದು ಆ ಥರ ನಮ್ಮಲ್ಲೇ ಇಲ್ಲ. ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟು. ನೀವು ಹೇಳಿ ನಮ್ಮಲ್ಲಿ ಪಾಟೀಲ್ ಪುಟ್ಟಪ್ಪ ಟ್ರೀಟ್ಮೆಂಟ್ ತೊಗೊಂಡ್ರು, ಬಸವರಾಜ್ ಹೊರಟ್ಟಿಯವರು ಅಡ್ಮಿಟ್ ಆಗಿದ್ರು, ಆಮೇಲಿಂದ ಭಾಳಷ್ಟು ಮಂದಿ IG ಸಣ್ಣದೇವ್ರ ಅಂದ್ರಿಗೆ ನಮ್ದು ಗೌರ್ಮೆಂಟ್ ನಮ್ಮ ಕಿಮ್ಸ್ ಬಿಟ್ಟರೆ ಬೇರೆ ಕಡೆ ಎಲ್ಲಿ ಹೋಗಲ್ಲ, ಅವರು ಇಲ್ಲೇ ಬರ್ತಾರೆ. ಆಮೇಲಿಂದ ನಮ್ಮ ಪತ್ರಿಕಾ ರಂಗದ ಹೈ ಬೆಂಗಳೂರು ಯಾರವರು ರವಿ ಬೆಳಗೇರಿ ಅವರು ಸರ್ ನಮ್ಮಲ್ಲೇನೆ ಅಡ್ಮಿಟ್ ಆಗಿ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದು. ಓಕೆ, ಸರಿ ಸರ್. ಈ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬೇರೆ ಬೇರೆ ರೀತಿಯಿಂದ ಇಲ್ಲಿ ಮಹಿಳಾ ಮತ್ತು ಸಪರೇಟ್ ಆಗಿ ತಾವು ವಿಭಾಗ ಆಗಿದೆ. ಈ ಫುಡ್ಡಿನ ವ್ಯವಸ್ಥೆಯಲ್ಲಿ ತಾವೇನು ಟೆಂಡರ್ ನೀಡಿರ್ತೀರಿ, ಸರ್ಕಾರದಿಂದ ನೇರವಾಗಿ ಟೆಂಡರ್ ಆಗಿರ್ತೈತಿ. ಆ ಫುಡ್ಡಿನ ಬಗ್ಗೆ ನೀವೇನಾದ್ರೂ ಕಾಳಜಿ ತಗೊಂಡ್ರ ಸರ್? ಯಾವ ರೀತಿ ಫುಡ್ ಸಿಗುತ್ತೆ, ಟೇಸ್ಟ್ ಮಾಡಿದ್ರ ಸರ್ ಫುಡ್ ಅದನ್ನ? ಹೌದು, ಯಾಕಂದ್ರೆ ಆಹಾರ ಇಲ್ಲೇ ನಮ್ಮಲ್ಲಿ ಬಹಳ ದೊಡ್ಡ ಕಿಚನ್ ಅದೇ. ಎಲ್ಲರಿಗೂ ಯಾರು ಜನರಲ್ ವಾರ್ಡ್ ದಲ್ಲಿ ಇರ್ತಾರೆ, ಆ ಜನರಲ್ ವಾರ್ಡ್ನಲ್ಲಿ ಇದ್ದಂಥ ಮೆಜಾರಿಟಿ ಪೇಷಂಟ್ 95% ಜನರಲ್ ವಾರ್ಡ್ ಪೇಷಂಟ್ಗಳಿಗೆ ಫುಡ್ಡು ಫ್ರೀ ಹೋಗ್ತದೆ. ಆಮೇಲಿಂದ ಅವ್ರ ಪೇಷಂಟ್ಗಿಂತ ಮುಂಚೆ ನಾವು ನಿರ್ದೇಶಕರು, ವೈದ್ಯಕೀಯ ಅಧೀಕ್ಷಕರು, ಸ್ಥಳೀಯ ಸ್ಥಾನಿಕ ವೈದ್ಯರಿಗೆ ನಮಗೆ ಅದು ಫುಡ್ ಬರುತ್ತೆ. ನಾವು ಟೇಸ್ಟ್ ಮಾಡಿ ಸರಿ ಅಂದ ಮೇಲೆ ಅಷ್ಟೇ ಎಲ್ಲ ಪೇಷಂಟ್ಗಳಿಗೆ ಅದು ಫುಡ್ಡು ಸಪ್ಲೈ ಆಗುತ್ತೆ. ಆಮೇಲೆ ಒಳ್ಳೆ ಕ್ವಾಲಿಟಿ ಫುಡ್ ಅಂದರೆ ತತ್ತಿಗಳು ಅವರಿಗೆ ನಾವು ಜ್ಯೂಸ ಕೊಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಾವು ತತ್ತಿ ಜ್ಯೂಸ ತಿನ್ನೋದಿಲ್ಲ. ನಮ್ಮ ಪೇಷಂಟ್ಗಳಿಗೆ ಜ್ಯೂಸ ತತ್ತಿ ಇರುತ್ತೆ, ಆಮೇಲಿಂದ ಚಪಾತಿ ಇರುತ್ತೆ, ರಾಗಿ ಅಂಬಲಿ ಇರುತ್ತೆ, ಆಮೇಲಿಂದ ಬಿಸಿನೀರು ಇರುತ್ತೆ, ಆಮೇಲಿಂದ ಒಳ್ಳೆ ಕ್ವಾಲಿಟಿಯ ಅನ್ನ ಸಾರು ಪಲಾವ್ ಇರುತ್ತೆ, ಮತ್ತು ಸ್ವೀಟು 2 ದಿವಸ 3 ದಿವಸ ಸ್ವೀಟನ್ನು ಸಹಿತ ನಾವು ಅವರಿಗೆ ಮಾಡಿಕೊಡ್ತಾ ಇದ್ದೀವಿ. ಈ ಸ್ವಚ್ಛತೆಯಲ್ಲಿ ಎಷ್ಟು ಜಾಗೃತವಾಗಿದ್ದೀರಾ ಸರ್ ನೀವು? ಈಗ ನೀವು ನೋಡಿರ್ಬೋದು, ನಮ್ಮ ಬೇಕಾದ್ರೆ ಆಸ್ಪತ್ರೆಗೆ ತಾವು ಹೋಗಿ ನೋಡ್ಬೋದು, ಸ್ವಚ್ಛತೆಯಲ್ಲಿ ಯಾವುದು ಪ್ರೈವೇಟ್ ಹಾಸ್ಪಿಟ್ಲಿಗೆ ನಮ್ಮದು ಕಡಿಮೆ ಇಲ್ಲ. ಈಗೆಲ್ಲ ಏಜೆನ್ಸಿ ಮುಖಾಂತರ ನಾವು ಒಂದು ಟೆಂಡರ್ನಲ್ಲಿ ಕೊಟ್ಟಿರ್ತೀವಿ. ಆಮೇಲೆ ಅವರು ಚಲವು ಮಾಡ್ತಾ ಇದ್ದಾರೆ, ನಾವು ಸಹಿತ ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾ ಇದ್ದೀವಿ. ಜನರಿಗೆ ಅರಿವಳಿಕೆ ಹೇಳಿದ್ದೀವಿ. ಮೊದಲೆಲ್ಲ ಜನ ಏನು ಮಾಡ್ತಿದ್ರು, ಬಂದಿದ್ರು ಸ್ವಲ್ಪ ಉಗಳೋದು ಪಗಳೋದು ಎಲ್ಲ ಮಾಡ್ತಿದ್ರು. ಈಗ ಅದನ್ನೆಲ್ಲ ನಾವು ಬಂದ್ ಮಾಡಿದ್ವಿ. ಹೀಗಾಗಿ ನಮ್ಮಲ್ಲಿ ಸ್ವಚ್ಛತೆಗೆ ಆದ್ಯತೆ. ಯಾಕಂದ್ರೆ ಸ್ವಚ್ಛತೆ ಇದ್ದರೆ ನಮ್ಮ ಪೇಷಂಟ್ಗಳು ಆರಾಮಾಗ್ತಾರೆ. ಅವರಿಗೆ ನಾವು ತಿಳುವಳಿಕೆ ಮೂಡಿಸಿದ್ದೀವಿ ನಮ್ಮ ಪೇಷಂಟ್ಗಳಿಗೆ. ನೀವು ಸ್ವಚ್ಛತಾ ಇದ್ದರೆ ಚೆನ್ನಾಗಿರುತ್ತೆ, ಆಸ್ಪತ್ರೆ ಸ್ವಚ್ಛತೆ ಇದ್ದರೆ ನಮ್ಮ ಆಪರೇಷನ್ಸ್ಗಳು ಸಕ್ಸಸ್ಫುಲ್ ಆಗ್ತಾವೆ ನಾವು ಹೇಳಿದ್ದೇವೆ. ನೀವು ಈಗ ನೋಡಿರ್ಬೋದು, ನಿಮಗೆ ನೀವು ಕೆಲವು ಹುಡುಗರನ್ನ ಹೇಳಿದಿರಿ ಈಗ ಸದ್ಯ ಸ್ವಲ್ಪ ಒಂದು 10 ನಿಮಿಷ ಅಂತ. ನನಗೆ ವೈದ್ಯಕೀಯ ವಿದ್ಯಾರ್ಥಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ನನ್ನ ಬಗ್ಗೆ ಅವ್ರ ಬಗ್ಗೆ ನನಗೆ, ಯಾಕಂದರೆ ಆ ಮಕ್ಕಳು ತಂದೆ ತಾಯಿನ ಬಿಟ್ಟು ಬಂದಿರ್ತಾರೆ. ಅವ್ರಿಗೆ ಇಲ್ಲಿ ಬಂದಾಗ ನಾವು ಏನಾದರೂ ಅವ್ರಿಗೆ ನಾವು ಸ್ವಲ್ಪ ಮಾತಾಡಿಸಿ ಧೈರ್ಯ ತುಂಬಲಿಲ್ಲ ಅಂದರೆ ನಾಳೆ ಅವರ ಶಿಕ್ಷಣನ ಅವರು ಕೊನೆಗೊಳಿಸ್ಬೋದು. ಹಾಗಾಗಿ ನನಗೆ ಅವ್ರ ಮೇಲೆ ಮತ್ತು ಪೇಷಂಟ್ ಮೇಲೆ, ಈಗ ನಿಮ್ಮ ಜಸ್ಟ್ ಈಗ ನಾನು ಈಗ ಒಂದು ಕ್ಯಾಶುಯಾಲಿಟಿ ಹೊಂಟಿದ್ದೀನಿ, ಒಂದು ಹುಡುಗಿಗೆ ಆಪ್ರೇಷನ್ನು ಸಲುವಾಗಿ ಹೊಂಟಿದ್ದೀನಿ ನಾನೀಗ. ಅವಳಿಗೆ ಅಡ್ಮಿಟ್ ಮಾಡಿ ಇವತ್ತು ಆಪ್ರೇಷನ್ ಮಾಡಿಸಿ, ಯಾರೇ ಆಗಲಿ, ಯಾರು ಅಂದರೆ ನನಗೆ ಪರಿಚಯ ಇರಲಿ ಬಿಡಲಿ, ನನ್ನ ಹತ್ರ ಯಾವುದೇ ವಿದ್ಯಾರ್ಥಿ ಬರಲಿ, ಯಾವುದೇ ಪೇಷಂಟ್ ಬರಲಿ, ಯಾರೇ ಬರಲಿ, ನಂದು ಕೆಲಸ ಜಸ್ಟ್ ಅವ್ರಿಗೆ ಸಹಾಯ ಮಾಡೋದು. ನಾನು ಅವ್ರು ಯಾರು ಏನು ಎಲ್ಲಿಂದ ಬಂದರು ನಾ ಕೇಳಂಗಿಲ್ಲ. ಎಲ್ಲರನ್ನೂ ಒಂದೇ ಥರ A to Z ನನಗೆ ಎಲ್ಲರೂ ಒಂದೇ. ಅದಕ್ಕಾಗಿ ನನಗೆ ದೇವರು ಒಂದೇನೋ ಗೊತ್ತಿಲ್ಲ, ಗಾಡ್ ಗಿಫ್ಟ್ ಆಗಿ ಜನರು ಕೂಡ ನನಗೆ ಇದ್ದಿದ್ದರಿಂದ ನನ್ನ ಆರೋಗ್ಯನೂ ಭಾಳ ಚೆನ್ನಾಗಿದೆ. ಇಲ್ಲಿವರೆಗೆ ನಾನು ಒಂದು ದಿವಸ ಯಾವುದೋ ಆರೋಗ್ಯದ ಸಮಸ್ಯೆ ಆಗಿಲ್ಲ. ಸರಿ ಸರ್, ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಶರಣಗೌಡ ಪಾಟೀಲ್ ಅವರು ಕೂಡ ಶೀಘ್ರದಲ್ಲೇ ಬರ್ತಾ ಇದ್ದಾರೆ ಅನ್ನೋದು ತಾವು ಒಂದು ವಿಷಯನೂ ಕೂಡ ತಿಳಿಸಿದ್ರಿ. ಯಾವ್ಯಾವ ವಿಷಯಗಳು ಇನ್ನೂ ಏನನ್ನ ಆಗ್ಬೇಕು ಅದ್ರ ಬಗ್ಗೆ ಒಂದು ಲಿಸ್ಟ್ ಮಾಡಿಕೊಡ್ರಿ ಅನ್ನೋಂಥ ವಿಷಯ ತಿಳಿಸಿದ್ರಿ. ಇಲ್ಲಿ ಹೆಚ್ಚಿನ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು
ಮತ್ತು ಸ್ಟೂಡೆಂಟ್ಗಳಿಗೆ ಪಿ ಜಿ ವ್ಯವಸ್ಥೆಗಳದ್ದು ಮತ್ತು ಸ್ಟೂಡೆಂಟ್ಗಳಿಗೆ ಇನ್ನಷ್ಟು ಕೊಠಡಿಗಳನ್ನು, ಹೆಚ್ಚುವರಿ ಕೊಠಡಿಗಳನ್ನು, ಪಿ ಜಿ ಬಿಟ್ಟು ಸಪ್ರೇಟ್ ಕ್ಲಾಸಸ್ ತಗೊಳ್ಳಿಕ್ಕೆ ಒಂದು ಕೊಠಡಿಗಳನ್ನು, ಅವೆಲ್ಲ ವಿಷಯಗಳ ಬಗ್ಗೆ ಮತ್ತು ರೋಗಿಗಳಿಗೆ ಇದೊಂಥರ ಕೇಮ್ಸ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬರ್ತಾ ಬರ್ತಾ ಬೆಳೀತಾ 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 ಲಾಂಗೆಸ್ಟ್ ಬಿಗ್ಗೆಸ್ಟ್ ಆಗ್ತಾ ಇದೆ ಸರ್ ಇದು. ಹೌದು ಹೌದು, ತುಂಬಾ ಬೆಳೀತಾ ಇದೆ. ಅಂದ್ರೆ ಇದು ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಮಂಗಳೂರು ಕರ್ನಾಟಕ ಭಾಗದಲ್ಲಿ ಕಿಮ್ಸ್ ಅಂತ ಹೇಳಿದ್ರೆ ಎಲ್ಲರೂ ಕಿಮ್ಸ್ಗೆ ಓಡಿ ಬಂದ್ಬಿಡ್ತಾರೆ. ಆ ಕಡೆ ಬೆಂಗಳೂರು ಮೈಸೂರಿಗೂ ಹೋಗಬಹುದು, ಈ ಕಡೆ ಬೆಳಗಾವಿ ಕೇಲಿ ಇದ್ರು ಕೂಡ ಈ ಕಡೆ ಜನ ಬರ್ತಾರೆ. ಅಂತ ಒಂದು ಹೆಮ್ಮರವಾಗಿ ಬೆಳೀತಾ ಇರುವಂತ ಸಂಸ್ಥೆ ಏನಿದೆ, ಈ ಸಂಸ್ಥೆಗೆ ಮುಂದಿನ ನೀವು 1.5 ತಿಂಗಳಲ್ಲಿ ರಿಟೈರ್ಡ್ ಆಗೋದಕ್ಕಿಂತ ಪೂರ್ವಕವಾಗಿ ಸಚಿವರ ಸಮ್ಮುಖತ್ವದಲ್ಲಿ ಯಾವ ರೀತಿ ಅಭಿವೃದ್ಧಿಗೆ ತಾವು ಸ್ಟಡಿ ಮಾಡ್ತಾ ಇದ್ದೀರಾ ಸರ್? ನಮ್ಮ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಪ್ರಕಾಶ್ ಪಾಟೀಲ್ ಸರ್ ಅವರ ಒಂದು ಹೆಚ್ಚಿನ ಅವರ ಒಂದು ಪ್ರಯತ್ನದಿಂದ ಇವತ್ತು 250 MBBS ಸೀಟುಗಳು ನಮ್ಮ ಕಾಲೇಜಿಗೆ ಬಂದಿದ್ದಾವೆ. ಇಲ್ಲಿವರೆಗೆ 200 ಇತ್ತು, 250 ಸೀಟ್, 50 ಹೆಚ್ಚಿಗೆ ಆಗಿದ್ದಾವೆ. 50 ಹೆಚ್ಚಿಗೆ ಆಗಿದ್ದಾವೆ. ಆಮೇಲೆ ನರ್ಸಿಂಗ್ ಕಾಲೇಜು 100 ಇದ್ವು, BSc ನರ್ಸಿಂಗ್, ಅವು ಡಬಲ್ ಆಗಿದ್ದಾವೆ. ಅಂದರೆ 200 ನರ್ಸಿಂಗ್ ಸೀಟ್ಗಳು ಜಾಸ್ತಿ ಆಗಿದೆ. ಆಮೇಲೆ ಪ್ಯಾರಾಮೆಡಿಕಲ್ಲು BSc ನಮ್ಮಲ್ಲಿ ಪ್ಯಾರಾಮೆಡಿಕಲ್ ಅದು ಇರಲಿಲ್ಲ. ನಮ್ಮ ಸಚಿವರ ಪ್ರಯತ್ನದಿಂದ ಇವತ್ತೇ 110 ಸೀಟುಗಳು ಇವತ್ತು ನಮಗೆ ಪ್ಯಾರಾಮೆಡಿಕಲ್ ಸೀಟುಗಳು ಬಂದಿದ್ದಾವೆ. ಅಂದರೆ ನಮ್ಮ ಸಚಿವರು ಯಾವಾಗಲೂ ಸಹಿತ ಈ ಸಮಾಜದಲ್ಲಿ ಬಡವರ ಮಕ್ಕಳಿಗೆ ಅಂದರೆ ಶ್ರೀಮಂತರ ಮಕ್ಕಳಿಗೂ ಪ್ರೈವೇಟಿಗೆ ಹೋಗಿ ಅವರು ದುಡ್ಡು ಕೊಟ್ಟು ಡಾಕ್ಟರ್ ಆಗ್ತಾರೆ. ಬಡವರ ಮಕ್ಕಳಿಗೆ ಸರ್ಕಾರದ ಕಾಲೇಜುಗಳೇ ಅವರಿಗೆ ಅವಲಂಬನೆ ಆಗಿರುತ್ತೆ. ಹಾಗಾಗಿ ಬಡವರ ಮಕ್ಕಳಿಗೆ ಹೆಚ್ಚಿಗೆ ಸೀಟ್ ತಗೊಂಡು ರಾಜ್ಯದ ತುಂಬೆಲ್ಲ ಅವರು ಮಾಡಿದ್ದಾರೆ. ಇದಕ್ಕಾಗಿ ಸಹಿತ ನಮ್ಮ ಸಚಿವರ ಪ್ರಯತ್ನದಿಂದ ಇವತ್ತು ಸೆಂಟ್ರಲ್ ಗೌರ್ಮೆಂಟು ಗಂಧ ಒಂದು 80 ಕೋಟಿ ಹಣವನ್ನು ಇವತ್ತು ರಿಲೀಸ್ ಮಾಡಿದೆ ನಮ್ಮ ಸಚಿವರ ಪ್ರಯತ್ನದಿಂದ. ಆ 80 ಕೋಟಿ ಎದಕ್ಕೆ ಉಪಯೋಗ ಮಾಡ್ತಾ ಇದ್ದಾವೆ ಅಂದರೆ, ಒಂದು ದೊಡ್ಡ ಲೆಕ್ಚರ್ ಹಾಲ್, ಉಪನ್ಯಾಸಕ ಮಂದಿರ ಅಂತೇಳಿ ಒಂದು 5 ಫ್ಲೋರ್ ಬಿಲ್ಡಿಂಗ್ ಸದ್ಯದಲ್ಲಿ ನಮ್ಮಲ್ಲಿ ಬರ್ತಾ ಇದೆ. ನಿನ್ನೆನ ಅದು ಜಾಗನ ನಾವು ನೋಡಿದ್ವಿ. ಆಮೇಲೆ ಹಾಸ್ಟೆಲ್ಗಳು, ಒಂದು ಬಾಯ್ಸ್ ಹಾಸ್ಟೆಲು 100 ಕೆಪಾಸಿಟಿ, ಒಂದು ಬಾಯ್ಸ್ ಹಾಸ್ಟೆಲು 100 ಕೆಪಾಸಿಟಿ ಹೆಣ್ಣು ಮಕ್ಕಳ ಹಾಸ್ಟೆಲ್. ಇವತ್ತು ನಿಮ್ಗೆ ಗೊತ್ತಿರಬಹುದು, ಹೆಣ್ಣು ಮಕ್ಕಳು ಮ್ಯಾಕ್ಸಿಮಮ್ ನಂಬರ್ ಇವತ್ತು MBBSಗೆ PG ಬರ್ತಾ ಇದ್ದಾರೆ. ಹೌದಾ, ಆಸಕ್ತಿ ತೋರ್ತಾ ಇದ್ದಾರೆ. ಅವ್ರ ಸಂಖ್ಯೆ ಬರ್ತಾ ಜಾಸ್ತಿ ಆಗ್ತದೆ. ಮತ್ತೆ ನಾವು ಪ್ಯಾರಾಮೆಡಿಕಲ್ ಹುಡುಗರಿಗೆ ಸಹಿತ ಒಂದು ಸಪರೇಟ್ ಆಗಿ ಅವ್ರ ಪ್ಯಾರಾಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಅನ್ನು ನಾವು ಈಗ ಅದು ರೆಡಿ ಅದು ಉದ್ಘಾಟನೆಗೆ ರೆಡಿ ಅದ. ಸೊ ಹಾಗಾಗಿ ಆಮೇಲೆ ನಾವು ನಮ್ಮ ಶರಣಪ್ರಕಾಶ್ ಸರ್ ಅವರು ಒಂದು ಇನ್ ವಿಟ್ರೋ ಫರ್ಟಿಲೈಸೇಷನ್ ಸೆಂಟರ್, ಅಂದ್ರೆ ಮಕ್ಕಳಿಲ್ಲದಂತಹ ದಂಪತಿಗಳಿಗೆ ಒಂದು ಇದಕ್ಕೆ ಅಂತಾರೆ IVF ಸೆಂಟರ್ ಅಂತ. ಸೊ ಅದು ರಾಜ್ಯದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಇದನ್ನ ಮೊದಲೇ ಸಲ ನಾವು ಮಾಡೋದು, ಪ್ರಥಮ ಬಾರಿ. ಇದು ಎಲ್ಲೂ ಇಲ್ಲ. ಇದು ನಮ್ಮ ಸಚಿವರ ಪ್ರಯತ್ನದಿಂದ ಆಗಿದ್ದು. ಸೊ ಹೀಗಾಗಿ ಬಹಳಷ್ಟು ನಾವು ಸಚಿವರು ಬಂದಾಗ ಇನಾಗ್ರೇಷನ್ಗೆ ಬಿಲ್ಡಿಂಗ್ಸ್ ಎಲ್ಲ ಕಾಯ್ತಾ ಇದಾವೆ. ಮತ್ತು ಅವ್ರಿಗೆ ನಾವು ಮುಖ್ಯಮಂತ್ರಿನ ಇನ್ವೈಟ್ ಮಾಡ್ರಿ ಅಂತ ಹೇಳಿ ಅವರಲ್ಲಿ ಒಂದು ಪ್ರಾರ್ಥನೆಯನ್ನ ನಾವು ಮಾಡ್ಕೊಂತ ಇದ್ದೀವಿ. ಮೋಸ್ಟ್ಲಿ ಅದು ಸಹಿತ ನೆರವೇರಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು KF ಕಮ್ಮಾರ್ ಅವರೇ. ಇಷ್ಟೊತ್ತಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ನೀವು ಸಮಯ ಮಾಡಿಕೊಟ್ಟಿದ್ದಕ್ಕೆ, ಆಮೇಲೆ ವಿಶೇಷವಾಗಿ ನಿಮಗೇನು ಕಾಳಜಿ ಇದೆ, ನಿಮ್ಮ ವಿಶ್ವಾಸ ಇದೆ, ರಿಟೈರ್ಮೆಂಟ್ ಆಗಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಿಷ್ಕಾಳಜಿಯಿಂದ ಕೆಲಸ ಮಾಡ್ತಾರೆ ಕೆಲವೊಂದು ಜನ. ನಾನು ಬಹಳಷ್ಟು ನೋಡಿದ್ದೇನೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನೋಡಿದ್ದೇನೆ, ತಾಲೂಕು ಆರೋಗ್ಯ ಕೇಂದ್ರದಲ್ಲಿ ನೋಡಿದ್ದೇನೆ, ಜಿಲ್ಲಾ ಕೇಂದ್ರದಲ್ಲಿ ಕೂಡ ನಾನು ನೋಡಿದ್ದೇನೆ. ಆದ್ರೆ ಈ ಕಿಮ್ಸ್ ಏನಿದೆ, ಒಂದು ರೀತಿಯಿಂದ ಬಡವರಿಗೆ ಆಶಾಕಿರಣವಾಗಿರ್ತಕ್ಕಂಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಇದು ಆಗಿದೆ. ಬಟ್ ಇದು ರಾಜ್ಯ ಸರ್ಕಾರ ಅಂಡರ್ನಲ್ಲಿ ಬರ್ತಾ ಇರುವಂತ ಒಂದು ಸಂಸ್ಥೆ ಆಗೋದ್ರಿಂದ ಇದು ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯ ಒಂದು ಹುಬ್ಬಳ್ಳಿಯ ಒಂದು ಮೇನ್ ಡಿಪೋ ಏನಂತೀವಿ ನಾವು, ಆ ರೀತಿ ಒಂದು ಇಲ್ಲಿಯ ವೈದ್ಯರನ್ನು ಹುಟ್ಟಾಕುವಂತ ಒಂದು ಸಂಸ್ಥೆಯಾಗಿದೆ. ಅದೇ ವೈದ್ಯರನ್ನ ಹುಟ್ಟಾಕಿರ್ತಕ್ಕಂಥವ್ರನ್ನ ಇಲ್ಲೇ ಉದ್ಯೋಗ ಕೊಡುವಂತ ಕೆಲಸನೂ ಕೂಡ ಆಗ್ತಾ ಇದೆ. ಅದರಲ್ಲಿ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಪಾತ್ರ ಇಲ್ಲಿ ಇದ್ದಿರ್ತಕ್ಕಂಥ ಸೀನಿಯರ್ ಆಗಿರ್ತಕ್ಕಂಥ ಡೈರೆಕ್ಟರ್ಗಳನ್ನಾಗಿರ್ಲಿ, ಮಾಜಿ ಡೈರೆಕ್ಟರ್ಗಳಾಗಿರ್ಲಿ, ಹಾಲಿ ಪ್ರಿನ್ಸಿಪಲ್ ಆಗಿರ್ಲಿ, ಹಾಲಿ ಡೈರೆಕ್ಟರ್ಗಳಾಗಿರ್ಲಿ, ಅವರ ಪ್ರತಿಫಲ ಅಂತ ನಾನು ಅನ್ಬೋದು ಸರ್. ಹೌದು, ಎಲ್ಲರ ಒಂದು ಹಿಂದಿನ ನಿರ್ದೇಶಕರು, ನಮ್ಮ ಹಿಂದಿನ ಪ್ರಾಂಶುಪಾಲರು, ನಮ್ಮ ಮುಖ್ಯ ಆಡಳಿತ ಅಧಿಕಾರಿಗಳು, ಒಂದು ದೊಡ್ಡ ಟೀಮ್ ಇಲ್ಲೇ ಕೆಲಸ ಮಾಡ್ತಾ ಇದೆ. ಇವತ್ತು ಬಹಳಷ್ಟು ನೀವು ನೋಡಿರ್ಬೋದು, ನಮ್ಮಲ್ಲಿ ಬಹಳಷ್ಟು ಬಿಲ್ಡಿಂಗ್ಸ್ಗಳು ಬಂದಿದ್ದಾವೆ. ಆಮೇಲೆ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಆಗಲಿ,
ನಮ್ಮಲ್ಲಿ ನ್ಯೂರೋ ಸರ್ಜರಿ ಆಗಲಿ, ಆಮೇಲೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಆಗಲಿ, ಅಂದರೆ ಯಾವ ಪೇಷಂಟ್ಗಳು ನಮ್ಮಲ್ಲಿ ಬಂದವರು ಬೇರೆ ಕಡೆ ಅವರು ಹೋಗಬಾರ್ದು. ಎಲ್ಲ ಸವಲತ್ತುಗಳನ್ನು ಒಂದೇ ಒಂದು ಒಂದು ಅಡಿಯಲ್ಲಿ, ಅಂದರೆ ಒಂದೇ ಕಡೆ ಸಿಗುವಂತೆ ನಾವು ಮಾಡಿದ್ದಾರೆ. ಮತ್ತು ಒಂದು 500 ಮಂದಿ ಡಾಕ್ಟರ್ಸ್ಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು 1500 ಏಜೆನ್ಸಿ ಮುಖಾಂತರ ನಮ್ಮ ಸಿಬ್ಬಂದಿಗಳು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು 1000 ನರ್ಸಿಂಗ್ ಸ್ಟಾಫ್ ನಮ್ಮಲ್ಲಿ, ಅದರಲ್ಲಿ ಒಂದು 500 ಪರ್ಮನೆಂಟ್ ಆದರೆ, ಒಂದು 500 ಕಾಂಟ್ರಾಕ್ಟ್ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಹಾಸ್ಪಿಟ್ಲು. ನನ್ನ ಆಸೆ ಏನಂದರೆ ಇಷ್ಟೆಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಬರುವಂಥ ಇಲ್ಲಿ ಏನು ಬಡವರು ಮೇನ್ಲಿ ಬರ್ತಾರೆ, ಅವ್ರ ಆರೋಗ್ಯ ನಾವು ಚೆನ್ನಾಗಿ ಮಾಡ್ತೀವಿ, ಅವ್ರ ಸೇವೆಯನ್ನು ನಾವು ಮಾಡ್ತೀವಿ. ಒಂದು ಸ್ವಸ್ಥ ಸಮಾಜವನ್ನು ನಾವು ಕಟ್ಟಲಿಕ್ಕೆ ನಾವು ಎಲ್ಲ ರೀತಿಯಿಂದ ಸಿದ್ಧತೆ ಮಾಡಿಕೊಂಡಿದ್ದೀವಿ. ಯಾಕಂದರೆ ಸ್ವಸ್ಥ ಸಮಾಜ ಇದ್ದರೆ ಸ್ವಸ್ಥ ದೇಶ ಆಗುತ್ತೆ. ಸ್ವಸ್ಥ ದೇಶ ಆದರೆ ಒಂದು ಒಳ್ಳೆ ನಾವು ಎಲ್ಲರೂ ಕೆಲಸ ಮಾಡ್ಬೋದು. ಈಗ ನಾವು ಬರೀ ಪೇಷಂಟ್ಗಳಿಗೆ ಜಸ್ಟ್ ಆರಾಮ್ ಅರ್ಥ ಅವ್ರ ಸಮಾಜದಲ್ಲಿ ಅವರು ಹೋಗಿ ಕೆಲಸ ಮಾಡಬೇಕು. ಆ ಕೆಲಸದಿಂದ ಆದಾಯ ಬರುತ್ತೆ, ಅದರಿಂದ ದೇಶದ ಆದಾಯವೂ ಹೆಚ್ಚಾಗುತ್ತೆ. ಹಾಗಾಗಿ ನಿಮ್ಮಂಥ ಒಂದು ಯುವಕರು ನನಗೂ ಭಾಳ ಖುಷಿ ಆಯಿತು. ಸಮಾಜದ ಕಳಕಳಿ, ಸಮಾಜದ ಜನರ ಆರೋಗ್ಯದ ಕಳಕಳಿ ನೋಡಿ, ಮತ್ತು ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ದು ಸಹಿತ ನನಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಈ ಸಲ ಪ್ರಶ್ನೆಗಳು ನಿಮ್ಮಲ್ಲಿ ಬಂದಿದ್ದು. ಬಟ್ ಯಾವಾಗಲಾದ್ರೂ ಸಹಿತ ನಮ್ಮ ಕಾಲೇಜಿನ ಬಗ್ಗೆ ನಿಮಗೆ ಮಾಹಿತಿ ಬೇಕಾಯಿತು, ಅಥವಾ ನಾವೆಲ್ಲೇ ಒಂದು ಕಡೆ ಕ್ಯಾಂಪ್ ಮಾಡಲಿ, ಒಂದೇನೋ ಮಾಡಲಿ, ನೀವೇನು ಹೇಳಿದ್ರು ಸಹಿತ ನಾವು ನಿಮಗೆ ಸುದ್ದಿಯನ್ನು ನಾವು ಕೊಡ್ತೇವೆ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ರಿಟೈರ್ಮೆಂಟ್ ಆಗ್ಲಿಕ್ಕೆ ಬರ್ತಾ ಇದ್ರಿ, ನಿಮ್ಮ ಜಗದಲ್ಲಿ ಉನ್ನತವಾದಂತ ಮುಗಿಸ್ತಾ ಇದ್ದೀನಿ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು. ನಮಸ್ತೆ, ಥ್ಯಾಂಕ್ ಯು.